ಕೊಟ್ಟಿದ್ದೀರಿ, ಮತ್ತು ಕೊಡ್ತಾ ಇದ್ದೀರಿ, ನಟಿಸಿದ್ದೀರಿ, ಹಾಡಿದ್ದೀರಿ, ಕುಣಿದಿದ್ದೀರಿ, ಎಲ್ಲ ಮಾಡಿದ್ದೀರಿ. ಕೊನೆಗೆ ನೀವೆಲ್ಲಕ್ಕೆ ಬಂದು ನಿಂತಿದ್ದೀರಿ, ರಾಜಕೀಯಕ್ಕೂ ಬಂದು ನಿಂತಿದ್ದೀರಿ. ನಂದು ಎರಡನೇದು ಒಂದು ಪ್ರಶ್ನೆ ಇದೆ ರಾಜಕೀಯವಾಗಿ, ಆಮೇಲೆ ಕೇಳ್ತೀನಿ. ಈಗ ಮೊದಲು ನಿಮಗೆ ಈ ಸಾಹಿತ್ಯ ರಚಿಸಲಿಕ್ಕೆ, ಈ ಸಂಗೀತ ಲೋಕದಿಂದ ಸಾಹಿತ್ಯಕ್ಕೆ ಯಾಕೆ ಬಂದ್ರಿ? ಮಂಜು, ಇನ್ನೊಂದು ಮೈಕ್ ಕೊಡು ಮಂಜು. ಸತಿ ಕರ್ಕೊಟ್ರಿ ಸರ್. ಬಹಳ ವಿಶೇಷವಾದಂಥ ಪ್ರಶ್ನೆ ಅವರು ಕೇಳಿದ್ದಾರೆ. ಮೊದಲಿಗೆ ನಾನು ಈ ಕನ್ನಡಾಂಬೆ ಸಾಂಸ್ಕೃತಿಕ ಸಂಘದ ನಮ್ಮ ಗೆಳೆಯರು ಆಗಿರುವಂತಹ ಡಾಕ್ಟರ್ ಗುಣವಂತ ಮಂಜು ಅವರು ನನ್ನ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಕಳೆದ ತಿಂಗಳು ನನ್ನ 4ನೇ ಕಾದಂಬರಿ ಬಿಡುಗಡೆ ಆದಾಗ, ಸರ್ ಈ ಥರ ಒಂದು ಕಾರ್ಯಕ್ರಮನ ಹಮ್ಮಿಕೊತಿದ್ದೀನಿ, 8ನೇ ತಾರೀಕು ಹಾಲ್ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ. ಎಷ್ಟು ಕಾಕತಾಳೀಯ ಅಂದರೆ, ಅವ್ರು 8ನೇ ತಾರೀಕು ಹಾಲ್ ಬುಕ್ ಮಾಡಿದ್ದೀನಿ ಅಂತ ಕೇಳೋ ದಿನವೇ ನಾನು ಬರ್ತೀನಿ. ಸರಿ, ಎರಡು ಇರಲಿ, ಯಾರಿಗೂ ಹೇಳ್ಬೇಡ್ರಿ ಅಂದಾಗ ನನಗೆ ಗೊತ್ತಿಲ್ಲ, ಇವತ್ತು ಇಡೀ ಬೆಂಗಳೂರು ತುಂಬ ಹುಟ್ಟುಹಬ್ಬದ ಅಂಗವಾಗಿ ಅಂತೇಳಿ ಎಲ್ಲ ಕಡೆ ಹಾಕಿ ಒಳಗಡೆ ಕೇಕ್ ತರಂಗಿಲ್ಲ, ಇಲ್ಲಿ ಕಟ್ ಮಾಡೋಂಗಿಲ್ಲ ಅಂತ ನಮಗೆ ಇದಕ್ಕೆ ಸಾಂಸ್ಕೃತಿಕ ವೇದಿಕೆ. ಹಾಗಾಯ್ತು. ಈಗ ನಾನು ಸಾಹಿತ್ಯ ಲೋಕಕ್ಕೆ ಬರ್ಲಿಕ್ಕೆ ಕಾರಣ ಅಂದರೆ, ಭಾಳ ಸಣ್ಣವನಾಗಿಂದ ಭಾಳ ಕಷ್ಟದಿಂದ ಮೇಲೆ ಬಂದವನು. ನಮಗೆಲ್ಲ ನೋವು ನಲಿವುಗಳು ಗೊತ್ತಿತ್ತು, ಸಮಾಜವನ್ನ ಹತ್ತಿರದಿಂದ ನೋಡಿತ್ತು. 2009ರಲ್ಲಿ ಸರ್ಕಾರ ನನ್ನನ್ನು, ನನ್ನ ಜೊತೆ ಹಲವಾರು ಕಲಾವಿದರನ್ನು, ವಿಶೇಷವಾಗಿ ನಾಡಿನ ಒಬ್ಬ ಖ್ಯಾತ ಬರಹಗಾರರಾಗಿರುವಂತಹ ಕು ವೀರಭದ್ರಪ್ಪರವ್ರ ಜೊತೆಗೆ ನನ್ನನ್ನು ಅಮೇರಿಕಾಗೆ ಅಕ್ಕ ಸಮ್ಮೇಳನಕ್ಕೆ ಕಳಿಸಿದ್ರು. ಅವರು ನಾನಿಬ್ಬರೇ ಈ ಸ್ವಲ್ಪ ಸಂಗೀತ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟರು. ಮತ್ತು ನಾವಿಬ್ಬರು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಸಂಜೆ ಅಲ್ಲಿ ತೀರ್ಥ ಸೇವನೆ ಅವೆಲ್ಲ ಜೊತೆಗಿತ್ತು. ಹಾಗಾಗಿ ನಾನು ಕುಮ್ಮಿ ಅವರು ಒಂದೇ ರೂಮ್ನಲ್ಲಿ ಹಾಕ್ತಾರೆ. ಅವ್ರದ್ದು ಏನಪ್ಪ ಕೆಲಸ ಅಂದರೆ, ಕುಮ್ಮಿ ಸಾಹೇಬ್ರದ್ದು ಯಾವಾಗಲೂ ತೀರ್ಥ ತಗೊಳ್ಳೋದು ಮತ್ತು ಒಂದು ಸ್ವಲ್ಪ ಹೊಗೆ ಸೊಪ್ಪು ತಗೊಳ್ಳೋದು ಬರೀತಾ ಇರೋದು. ಅವ್ರ ಬೆರಳು ನೋಡಿ ಬರೆದು ಬೆಂಡಾಡಿ. ನಾನು ಹಾಗೆ ಕೇಳಿದೆ, ಸರ್ ಏನು ಸಮಾಚಾರ? ನಿನಗೆ ಬರೆಯೋಕ್ಕೆ ಬರುತ್ತೆ ನಾವು ಅಂತ. ಸರ್ ನಾನು ತುಂಬ ಬರೆದಿಟ್ಟಿದ್ದೀನಿ, ಬಟ್ ಅದನ್ನು ಹೊರಗೆ ತರೋದು ಹೆಂಗೆ ನನಗೆ ಗೊತ್ತಿಲ್ಲ, ನೀವೇನಾದ್ರು ಮಾರ್ಗದರ್ಶನ ಮಾಡಿ ಅಂತ. ವೆರಿ ಗುಡ್ ಆಗಿದ್ರೆ ಒಂದು ಪ್ಯಾರ ಬರೀ ಅಂತ. ಅಮೇರಿಕದಲ್ಲಿ ನನ್ನ ಸಾಹಿತ್ಯ ಸ್ಟಾರ್ಟ್ ಆಗಿದೆ 2009. ಕುಮ್ಮಿಯವ್ರ ಶಿಷ್ಯ. ಅದಾದ ನಂತರ ಈಗ ನಾನು ಪಟ್ಟು ಶಿಷ್ಯ ಆಗಿರೋದು ನಮ್ಮ ಮಲ್ಲೇಪುರಂ ಸಾಹಿತ್ಯ. ಸೊ ಅವರು ಪ್ರಾರಂಭ ಆಗಿ ನನಗೆ, ಇಲ್ಲ ನೀನು ಬರೀ ಚೆನ್ನಾಗಿ ಬರೀತಾನೆ, ಒಂದು ಪ್ಯಾರ ಎಲ್ಲ ಇಮಿಡಿಯೇಟಾಗಿ ಬರೆದೆ. ಬರೆದ ತಕ್ಷಣ ಓದಿದ್ರು, ನಿಮ್ಗೆ ಒಳ್ಳೆ ನುಡಿ ನಡಿಗೆ ಇದೆ ಕಣೆ, ನೀನು ಬರೀ ಅಂತ ಹೇಳಿದ್ರು. ಹಾಗಾಗಿ ನಾನು ಸಾಹಿತ್ಯ ಲೋಕಕ್ಕೆ ಬಂದಿದ್ದೀನಿ ಸರ್. ಧನ್ಯವಾದಗಳು. ಈ ಸಾಹಿತ್ಯದ್ದು ಅಂದರೆ ನಾನು ಯಾಕೆ ಕೇಳಿದೆ ಅದನ್ನು ಅಂತಂದರೆ, ಕುಮ್ಮು ವೀರಭದ್ರಪ್ಪನವರು ಇವ್ರಿಗೆ ಮೊದಲನೇ ಗುರುಗಳಾಗಿ ಸಿಕ್ಕಿದ್ದು ಅವ್ರ ಪುಣ್ಯ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಆ ತಮಟೆ ಅನ್ನೋ ಕಾದಂಬರಿಯಲ್ಲಿ ಪ್ರತಿಯೊಂದನ್ನು ಎತ್ತಿಡಿದ್ದಾರೆ. ಈಗಾಗಲೇ ವಿಚಾರ ಸಂಕಿರಣದಲ್ಲಿ ಎಲ್ಲ ಬಂದಿರುತ್ತೆ, ತಮಟೆ ಅಂದರೆ ಏನು, ಅದು ಯಾಕೆ ಬರೆದಿದ್ದಾರೆ, ಹೇಗಾಗಿದೆ ಅಂತ. ನಾನು ಬರೀ ಮೇಲ್ಮೈ ಮಾತ್ರ ಅವರಿಗೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ತಮಟೆಯಲ್ಲಿ ಈ ಸಮಾಜದ ಜನಗಳನ್ನು, ಈ ಕೆಳವರ್ಗದ ಜನಗಳ ಬಗ್ಗೆ ಅವರ ಕಾಳಜಿ, ಅನುಕಂಪ ಅದೆಲ್ಲ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಅನ್ನೋದರಲ್ಲಿ. ಅದರ ನಂತರ ಎಂಥ ಮಾಯೆ ಸರ್? ಎರಡನೇದು ಮಹಾಮಾಯಲ್ಲಿ ವಿಭಿನ್ನವಾದ ಕ್ಯಾರೆಕ್ಟರ್ನ ರಚಿಸ್ತಾ ಹೋಗ್ತಾರೆ ಅದರಲ್ಲಿ, ಆ ಪುಸ್ತಕದಲ್ಲಿ ಮಹಾಮಾಯಿ. ನಂತರ ಬೆಳಕನ್ನು ಬರೀತಾರೆ. ಬೆಳಕು ಒಬ್ಬ ಅನಾಥ ಬಾಲಕನ ಬಗ್ಗೆ ಬರೆದಿರುವಂಥ ಇದು, ಅದನ್ನು ಕೂಡ ಸಿನಿಮಾ ತೆಗೆಯೋ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅವರು ಸಕ್ಸಸ್ ಆಗಲಿ ಅದರಲ್ಲಿ. ಯಾಕೆಂದರೆ ಮಕ್ಕಳು ಸಿನಿಮಾ ಬರಬೇಕು. ಸಿನಿಮಾ ಬಗ್ಗೆ ಆಗಲಿ ಹೇಳ್ತೀನಿ, ಆಮೇಲೆ ಕೇಳ್ತೀನಿ ಪ್ರಶ್ನೆ ಕೊನೆಗೆ ಇರಲಿಲ್ಲ. ಹಾಗಾಗಿ ಮತ್ತೆ ಪುನೀತ್ ಇಸ್ ಎ ಥ್ರಿಲ್ಲರ್. ಎಂಥ ಭಯಂಕರವಾಗಿದೆ ಹೆಸರೇ, ತುಂಬ ಅದ್ಭುತವಾಗಿ ಬರ್ತಿದ್ದಾರೆ. ಪೊಲೀಸು ಮತ್ತು ನಮ್ಮ ಸಮಾಜದ ಜನ, ಕೆಳವರ್ಗದ ಜನರ ಬಗ್ಗೆ ಏನೆಲ್ಲ ನಡೆಯುತ್ತೆ ಈ ಪೊಲೀಸ್ ಇಲಾಖೆಯಲ್ಲಿ ಇರೋದನ್ನ ಅದ್ಭುತವಾಗಿ ಬರ್ತಿದ್ದಾರೆ. ನೀವೆಲ್ಲ ಈ ಪುಸ್ತಕಗಳು ತಗೊಂಡು ಕೊಂಡುಕೊಂಡು ಓದಬೇಕು. ಓದಿದಾಗ ಮಾತ್ರ ಒಬ್ಬ ಸಾಹಿತಿಗೆ ಸನ್ಮಾನಿಸಿದಂಗೆ ಖುಷಿ ಆಗುತ್ತೆ. ಅವರು ಈ ಕೃತಿಗಳನ್ನು ರಚಿಸುವ ಮೂಲಕ ನಮ್ಮ ಸಾಹಿತ್ಯ ಲೋಕಕ್ಕೆ ಅವರು ಬಂದಿರೋದು ನಮ್ಗೆ ಭಾರಿ ಖುಷಿಯಾಗಿದೆ. ಯಾಕೆಂದ್ರೆ ಅಲ್ಲಿ ಸಂಗೀತ ಲೋಕವನ್ನ ಹೆಚ್ಚಿಲ್ಲ, ಅದನ್ನು ಇಟ್ಕೊಂಡು
ಸಿನಿಮಾ ಪ್ರಪಂಚದಲ್ಲಿ ಬೆಳೆಯುತ್ತಾ ಸಾಹಿತ್ಯ ಲೋಕಕ್ಕೂ ಕೊಟ್ಟಿದ್ದಾರೆ. ಆಮೇಲೆ ಇವರು ಸಮಾಜ ಸೇವೆ ಕೂಡ ಅಮೋಘವಾಗಿ ಮಾಡ್ತಿದ್ದಾರೆ. ಸಮಾಜ ಸೇವೆನ ಎಲ್ಲರೂ ಸಿಗ್ತಾರೆ, ಎಲ್ಲಾ ಕಡೆನೂ ಸಿಗ್ತಾರೆ. ಹಾಗಾಗಿ ನೀವು ಎಂಥ ಕಾರ್ಯಕ್ರಮ ಮಾಡಿ ಯಾರೋ ಬಡವ ಏನಾದ್ರು ಸಹಾಯ ಕೇಳಿದ್ರೆ ಅವರು ಮಾಡುವಂತ ಒಂದು ಇದಿದೆ, ಅವರಿಗೆ ಆಸಕ್ತಿ ಇದೆ, ಅಭಿರುಚಿ ಇದೆ. ಆ ಅಭಿರುಚಿ ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಜನ. ಇಷ್ಟರ ಜೊತೆಗೆ ಸಮಾಜ ಸೇವೆ ಜೊತೆಗೆ ರಾಜಕೀಯ ಈಗ ಕೇಳ್ಬಿಡ್ತೀವಿ. ಈ ರಾಜಕೀಯದಲ್ಲಿ ಭಾರಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಶಿವರಾಮೇಗೌಡರಿಗಿಂತ ಸೀನಿಯರ್ ಅಂತ ಕಾಂಗ್ರೆಸ್ ಅಲ್ಲಿ. ಯಾಕೆಂದ್ರೆ ಇಂಥವ್ರ ಜೊತೆ ಇದ್ದಾರಲ್ಲ ಫೋಟೋಗಳು ನೋಡಿ ಭಾರಿ ಅದ್ಭುತವಾಗಿ ಆಶ್ಚರ್ಯ ಆಗೋಯ್ತು ನನಗೆ. ಅದೇ ಯಾವುದು ಪಕ್ಷ ಬದಲಾವಣೆ ಮಾಡದೆ ಅದೇ ಪಕ್ಷದಲ್ಲಿ ಉಳ್ಕೊಂಡ್ ಬಂದಿದ್ದಂಗೆ ಕಾಣಿಸುತ್ತೆ ನನಗೆ. ಹೌದಾ ಸರ್? ಮಧ್ಯದಲ್ಲಿ ಸ್ವಲ್ಪ ಒಂದ್ಸರಿ ಇರ್ಲಿ ಬಿಡಿ, ಅದೇನು ಗೊತ್ತಾಗಲ್ಲ ಅಂದ್ರೆ ಅಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಕೆಲವೊಮ್ಮೆ ಹೇಳಬೇಕಾಗ್ತದೆ. ನಮ್ಮ ಶಿವರಾಮೇಗೌಡರು ಸಹ ಹಲವಾರು ಬಾರಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದಾರೆ. ಅಂದ್ರೆ ನಾವು ಅವ್ರ ಜೊತೆಗೆ ಹೋಗಿದ್ದೀವಿ, ಬಂದಿದ್ವಿ. ನನ್ನ ಪ್ರಶ್ನೆ ಅದಲ್ಲ. ನೀವೀಗ ಆಡಳಿತ ಪಕ್ಷದ ಒಂದು ದೊಡ್ಡ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ. ಅದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇಲ್ಲ, ಕರ್ನಾಟಕ. ಇರ್ಲಿ, ಕರ್ನಾಟಕ ಸಾಕ್ಬಿಡಿ ನಮ್ಗೆ. ನಮ್ಮ ಕರ್ನಾಟಕದಲ್ಲಿ ಮಾಡೋ ಕೆಲಸ ನಿಮ್ಮ ಬಾಯಿಗೆ ಬಂದ್ಬಿಟ್ಟಿದೆ. ಹಾಗೆ ಈಗ ತಕ್ಷಣ ವಯಸ್ಸು ಕೇಂದ್ರಕ್ಕೆ ಹೋಗಕ್ಕೆ. ಹಾಗೆ ನನ್ನ ಕಳಕಳಿ ಏನು ಅಂತಂದ್ರೆ, ನಿಮಗ್ ಗೊತ್ತಿದ್ದ ಹಾಗೇನೆ ಈ ಸಿನಿಮಾ ರಂಗ ಮತ್ತೆ ಸಾಹಿತ್ಯ ರಂಗ ಎರಡು ನೆಲ ಕಚ್ಚೋಗಿದೆ. ಅದು ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಓದೋರ ಸಂಖ್ಯೆ ಅಂತಲ್ಲ, ಇದು ಪ್ರೋತ್ಸಾಹ ಇದ್ದಂಗೆ ಆಗೋಗಿದೆ ಸರ್ಕಾರದಿಂದ. ಅಲ್ಲಿ ಸಬ್ಸಿಡಿ ಕೊಡ್ತಿಲ್ಲ 5 ವರ್ಷದಿಂದ, ಇಲ್ಲಿ ಪುಸ್ತಕ ಖರೀದಿ ಮಾಡ್ತಿಲ್ಲ 5 ವರ್ಷದಿಂದ. ಇದು ನೀವಿದ್ದೀರಿ ಸಾಹಿತಿಗಳು, ನೀವು ಸಿನಿಮಾ ನಟರು, ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಆಗಿದ್ದೀರಿ. ದಯಮಾಡಿ ಇದ್ರ ಬಗ್ಗೆ ಯಾಕೆ ನೀವು ಗಮನ ಹರಿಸ್ಕೊಳ್ಳಿ. ಇಂಥವ್ರು ಇಲ್ಲಿಯವರೆಲ್ಲ ಸಿಗ್ತಾರೆ ನಿಮ್ಮ ಜೊತೆಗೆ. ನಾವೆಲ್ಲ ಈ ಪಂಚ ಗ್ಯಾರಂಟಿಯಿಂದಾಗಿ ಹಲವಾರು ಯೋಜನೆಗಳಿಗೆ ತೊಂದರೆ ಆಗಿರೋದು ಸಹಜ. ಅದು ತಮ್ಮಂತ ಹಿರಿಯರಿಗೂ ಗೊತ್ತಿದೆ. ಮತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಏನು ಸರಿಯಾಗಿ ನಮಗೆ ನಮ್ಮ ಪಾಲು ತೆರಿಗೆ ಪಾಲು ಬರಬೇಕು ಅದು ಬರ್ತಾರೆ. ನಮಗೆ ಕೇವಲ 3,000 ಕೊಟ್ಟಿದ್ದಾರೆ. ಉತ್ತರ ಪ್ರದೇಶಕ್ಕೆ ನೋಡಿ 1,00,000 ಕೋಟಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹೆಚ್ಚು ಹಣ, ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ಟುವ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ. ಹಾಗಾಗಿ ಒಂದೇ ಮುಗಿಸ್ಬಿಡ್ತೀನಿ ನೀವು ಕೇಳಿದ್ದಕ್ಕೆ. ಇದಾದ ನಂತರ ಖಂಡಿತವಾಗಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇವೆ, ಅವರು ಇದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಸಾಂಸ್ಕೃತಿಕ ಲೋಕವನ್ನ ನಿಕೃಷ್ಟವಾಗಿ ನೋಡಬಾರ್ದು ಸರ್ಕಾರ ಅನ್ನೋದು ನಿಮ್ಮ ಮೂಲಕ ಹೋಗಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಯಾಕೆಂದ್ರೆ ಸಾಂಸ್ಕೃತಿಕವಾಗಿ ಎಲ್ಲ ಬರ್ತವೆ, ಪುಸ್ತಕ ಓದೋದಿರ್ಬೋದು, ಸಿನಿಮಾ ನೋಡೋದಿರ್ಬೋದು, ಸಾಂಸ್ಕೃತಿಕ ವಲಯ. ಅದನ್ನ ನೀವು ದಯಮಾಡಿ ಮೇಲೆ ಎತ್ತರಕ್ಕೆ ತಗೊಂಡು ನಂಜುಂಡ ಸ್ವಾಮಿ ಮುಂದೆ ನಿಮಗೋಸ್ಕರ ಎಲ್ಲ ಇದೇ ಬನ್ನಿ. ನಮ್ಮ ಶಾಸಕರು ನಂಜುಂಡ ಸ್ವಾಮಿ ಹೇಳಿ. ಇದನ್ನ ಸಾಂಸ್ಕೃತಿಕ ಲೋಕದ ಕಾರ್ಯಕ್ರಮಗಳನ್ನ ಮತ್ತೆ ಅವರ ಸಲ್ಲಬೇಕಾದ ಗೌರವಗಳನ್ನ, ಆರ್ಥಿಕ ಸಹಾಯವನ್ನ, ಪ್ರೋತ್ಸಾಹವನ್ನು ನೀಡುವ ಕಡೆ ನೀವು ಸ್ವಲ್ಪ ಗಮನ ಹರಿಸಿ. ಸಿನಿಮಾ ಮತ್ತೆ ಸಾಹಿತ್ಯ ಎರಡೂ ಲೋಕವನ್ನ ಮೇಲೆತ್ತಬೇಕು ಅಂತ ನನ್ನ ಕಳಕಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೆಯದಾಗಲಿ ಸರ್. ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳು ಕೂಡ. ಸಾಹಿತ್ಯ ಮತ್ತು ಸಂಗೀತ ನಾವೆಲ್ಲ ಏನು ತಿಳಿದೇನೆ ಸಂಗೀತ ಲೋಕದಲ್ಲಿ ಬಂದ್ಬಿಟ್ಟಿದ್ವಿ. ಆದರೆ ಸಾಹಿತ್ಯ ಲೋಕಕ್ಕೆ ಎಂಟ್ರಿ ಆಗೋದು ಭಾಳ ಕಷ್ಟ. ನನಗೆ ಅರಿವು ಮೂಡಿದ ಹಾಗೆ. ಯಾಕಂದರೆ ನಾವು ಒಂದು ಪುಟ್ಟ ಸಂಗೀತದ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಅದರಲ್ಲಿ ಸಂತೋಷ ಪಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಬರ್ತಾ ಮೊದಲು ಅವರು ಈ ಸಾಹಿತ್ಯದ ಬೆಳವಣಿಗೆ ಆದ್ಮೇಲೆ ನನಗೆ ಅದೇ ಆಶ್ಚರ್ಯ ಆಯಿತು. ಏನಪ್ಪ ಇದು ಸಾಹಿತ್ಯ ಸಂಭ್ರಮನೆ ಮಾಡ್ತಾ ಇದ್ದಾರಲ್ಲ ಅಂತ ಅವಾಗ ಅನಿಸ್ತು. ಅಂದರೆ ಅವರು ನಮ್ಮ ಸಂಗೀತ ಲೋಕದಲ್ಲಿ ಅವ್ರು ಏನೇನು ಮಾಡ್ಬೇಕು ಸಾಧನೆ ಮಾಡಿಬಿಟ್ರು. ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಅವರು ಸಕಲ ಕಲಾವಲ್ಲಭ ಅಂತಾರಲ್ಲ ಹಾಗೆ ಯಾವುದೂ ಇಲ್ಲ. ಒಂದು ಆಗಿನ ಕಾಲದಲ್ಲಿ ಒಂದು ನಮ್ಮ ಆರ್ಕೆಸ್ಟ್ರಾ ನಡೆಯುವಾಗ ಯಾರಾದರೂ ಕೀಬೋರ್ಡ್ ಪ್ಲೇಯರ್ ಬರಲಿಲ್ಲ. ಅದಕ್ಕೆ ಇವರು ಮುಂಚೆ ಟ್ರಂಪೆಟ್ ವಾದನ ನುಡಿಸ್ತಾ ಇದ್ರು. ಎರಡನೇ ಮಾಲು ಕೀಬೋರ್ಡ್ ಮಾಡಿ ಬರ್ತಾರೆ. ಅವ್ರು ಏನು ಮಾಡೋದು, ನೀವು ಹೇಗಾದ್ರು ಮಾಡಿ ಕೀಬೋರ್ಡ್ ನುಡಿಸ್ಲೇಬೇಕು. 15 ದಿವಸದಲ್ಲಿ ಒಂದು 10-15 ಪ್ರೋಗ್ರಾಮ್ ಇದೆ ಅಂತ ಹೇಳಿದಾಗ ಇಮ್ಮಿಡಿಯೇಟ್ಲಿ ಚಾಲೆಂಜ್ ಮಾಡಿ ಫುಲ್ ಕೀಬೋರ್ಡ್ನ ಕಲಿತು ಇಡೀ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡು ಅಂದರೆ ಆ ಒಂದು ಛಲ ಅವರಿಗೆ
ಬರೀ ಅವರು ರೆಗ್ಯುಲರ್ ಆಗಿ ಟ್ರಾಫಿಕ್ ನುಡಿಸಿ ಅಥವಾ ಬೇರೆ ವಾಹನ ನುಡಿಸ್ತಾ ಇದ್ರು. ನಮಗಿಲ್ಲಿ ಬಹಳ ಅರ್ಜೆಂಟ್ ಇತ್ತು, ಬೇಕೇ ಬೇಕಾಗಿತ್ತು. ಆವಾಗ ಆ ಚಾಲೆಂಜಲ್ಲಿ ಮಾಡಿ ತೋರಿಸಲ್ಲ, ಅವಾಗ ನಾನು ಐ ಟೋಲ್ಡ್ ಯು ಹ್ಯಾಟ್ಸ್ ಆಫ್ ಯು ಒಂದೇ ಮಾತು. ಹಾಗಾಗಿ ಹಾಡೋದ್ರಲ್ಲಾಗಲಿ ಕಲಿಯೋದ್ರಲ್ಲಿ ಎಲ್ಲದರಲ್ಲಿ ನಾನು ಸಾಹಿತ್ಯದಲ್ಲಿ ಇಷ್ಟು ಮುಂದುವರೆದ ನೋಡಿದ್ದು ಭಾಳ ಸಂತೋಷ ಆಗ್ತದೆ, ಭಾಳ ಖುಷಿ ಆಗ್ತದೆ. ಅಂದರೆ ಈಗಿನ ಸಾಹಿತ್ಯದಲ್ಲಿ ಎಷ್ಟೋ ಜನ ಈಗ ನಾನು ಒಂದು ಕಾದಂಬರಿ ಬರೆದಿದ್ದೀನಿ, ಕಲಿಸಿದ್ದೀನಿ, ಬರೆದಿದ್ದೀನಿ, ಅದಕ್ಕೂ ನೀವು ಹೇಳಿದಾಗೆ ಇದು ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಬಟ್ ಇದರ ಬಗ್ಗೆ ಅಂದರೆ ವಿಷಯಗಳನ್ನ ಹೇಗೆ ಸಂಗ್ರಹಿಸಿ ಯಾವ ವಿಷಯಗಳ ಬಗ್ಗೆ ನಮಗೆ ಗೊತ್ತಿರೋ ಸಂಗೀತ ಲೋಕ ಅಷ್ಟೇ, ಅದಲ್ಲೇ ನೀವು ಬೇರೆ ವಿಷಯಗಳನ್ನ ಹೇಗೆ ಸಂಗ್ರಹಿಸ್ತೀರಿ, ಅದು ನನ್ನ ಪ್ರಶ್ನೆ. 4 ಕಾದಂಬರಿಗಳ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿ ಮಂಡಿಸಿದಂಥ ವಿದ್ವಾಂಸರು ನಿಜವಾಗಲೂ ನನಗೆ ನಾನು ಬರೆದಿದ್ದಕ್ಕೆ ಸಾರ್ಥಕ ಅಂತ ನನಗೆ ಇವತ್ತು ಅನಿಸಿದೆ. ಕಾರಣ ಏನಂದರೆ, ನಾನು ಒಂದು ಕಾದಂಬರಿನಲ್ಲಿ ಒಂದು ವಸ್ತುವಿನ ಬಗ್ಗೆ ಬರೆದಿದ್ದೆ. ಅದು ಒಂದು ಜಸ್ಟ್ ಪರ್ಫ್ಯೂಮ್ ಬಗ್ಗೆ. ಆ ಪರ್ಫ್ಯೂಮ್ ಬಗ್ಗೆ ಚೂರು ಅಧ್ಯಯನ ಮಾಡಿ, ಆ ಪರ್ಫ್ಯೂಮ್ ಯಾವ ದೇಶದಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ, ಅದನ್ನು ಯಾಕಾಗಿ ಬಳಸ್ತಾರೆ, ಯಾಕೆ ಅನ್ನೋದನ್ನ ಅಧ್ಯಯನ ಮಾಡಿ ಬರೆದಿದ್ದೆ. ಅದನ್ನು ಭಾಳ ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸೋರಿರೋದು ನನಗೆ ನಿಜವಾಗ್ಲೂ ಖುಷಿಯಾಯಿತು. ಅಂದರೆ ಒಂದಷ್ಟು ಅಧ್ಯಯನ, ಎಲ್ಲದಕ್ಕಿಂತ ಹೆಚ್ಚಾಗಿ ಅನುಭವ. ಭಾಳಷ್ಟು ಜನ ಸಿನಿಮಾ ನಟರು ಇಲ್ಲದಿರೋ ಅನುಭವ ನನಗೆ ಹಾಕಿದೆ ಅಂದರೆ, ನಾನು ನೀನೆಲ್ಲ ಜೊತೆಗೆ ಬರೋದು ಅಲ್ವಾ. ನಾನು ಅಲ್ಲೆಲ್ಲ ಒಂದು ಹೋಟೆಲ್ನಲ್ಲಿ ಟ್ರಂಪೆಟ್ ನುಡಿಸ್ತಾ ಇದ್ದೆ. ಗುರು ಬಂದು ಕೂತ್ಕೊಂಡು ನೋಡಿ ಒಳ್ಳೆ ಕರ್ಕೊಂಡೋಗಿ ಬ್ಲೂ ಬಾಯ್ 6 years ಗುರು. ಆಮೇಲೆ ನಾನು ಒಂದು ಕ್ರಾಂತಿ, ಸಂಗೀತ ಕ್ರಾಂತಿ ಮಾಡಿದ್ದೆ ನಾನು. ಖಂಡಿತ ಹೇಳ್ತಾ ಇದ್ದೆ, ಎಷ್ಟೊಂದು ಸಿನಿಮಾಗಳು ಬಂದಾಗ ಆ ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮುಂಚೆನೆ ನಾನು ಮಲ್ಲು ಇಬ್ಬರು ಸೇರಿ ಡ್ಯಾನ್ಸ್ ನಾವೇ ಕಂಪೋಸ್ ಮಾಡಿ ಆ ಸಿನಿಮಾದ ಹಾಡಿನ ಡ್ಯಾನ್ಸ್ ಮಾಡಿ ಎಲ್ಲ ಪಬ್ಲಿಕ್ ಪ್ರೋಗ್ರಾಮ್ ಮಾಡುವಾಗ ಆ ಸ್ವಲ್ಪ ದಿವಸ ಒಂದು 2 ತಿಂಗಳಲ್ಲಿ ಒಂದು ಚಿತ್ರ ರಿಲೀಸ್ ಆಯಿತು. ಅವಾಗ ನಾವು ಸಿನಿಮಾ ನೋಡೋಕೆ ಹೋದಾಗ ನಾನು ಹೇಳಿದ್ರು, ಸರ್ ನೀವು ಮಲ್ಲೂರು ಇಷ್ಟು ಚೆನ್ನಾಗಿ ಡ್ಯಾನ್ಸ್, ಈ ಪಿಕ್ಚರಲ್ಲಿ ಏನು ಇಲ್ವಲ್ಲ ಈ ಸಾಂಗಲ್ಲಿ. 77ರಲ್ಲಿ ನಾನು ಇವರು ಬಾಂಬೆಗೆ ಹೋದ. ಬಾಂಬೆಗೆ ಹೋಗಿ ಒಂದು ಟ್ಯಾಕ್ಸಿ ಮೇಲೆ ಇಟ್ಕೊಂಡು ಅವ್ನು ಟ್ಯಾಕ್ಸಿ ಅರ್ಜೆಂಟು ಹೋಗಬೇಕು ಏರ್ಪೋರ್ಟ್ಗೆ. ಅದಾಗಿ ಅದು ಬಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗಿ ಇನ್ನೊಂದು ಸಿನಿಮಾ ಮಾಡ್ಬೋದು, ಇನ್ನೊಂದು ಕತೆ ಬರೀಬೇಕು. ಓಕೆ, ಕತೆ ಇಲ್ಲ, ನನ್ನ ಏನು ಬಯೋಗ್ರಫಿ ಬರೀತೀನಲ್ಲ ಅದ್ರಲ್ಲಿ ಖಂಡಿತ ಬರೀತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಥವನ್ನ ನಮೂದಿಸ್ಬೇಕು ನೀವು, ಆವಾಗಲೇ ಬೇರೆ ಜನರಿಗೆ ನಿಮ್ಮ ಕಷ್ಟ, ಯಾಕಂದರೆ ಆ ಕಷ್ಟಗಳನ್ನ ನಾನು ನಿಮ್ಮ ಕಷ್ಟಗಳನ್ನು ತುಂಬ ಚೆನ್ನಾಗಿ ನೋಡಿದ್ದೀನಿ, ನನ್ನ ಕಷ್ಟಗಳನ್ನು ನೀವು ನೋಡಿದ್ದೀನಿ. ಆದರೆ ಅದನ್ನು ಬರವಣಿಗೆ ಮೂಲಕ ಜನರಿಗೆ ತಿಳಿಸಿದಾಗ ಅದೆಲ್ಲೋ ಒಂದು ದಾಖಲೆ ಥರ ಆಗುತ್ತೆ. ದಯವಿಟ್ಟು ಮಾಡಿ, ಖಂಡಿತ ಮಾಡ್ತಾರೆ. ನನ್ನ ಬಯೋಗ್ರಫಿ ಬರೆದ್ರೆ ತುಂಬ ಜನಕ್ಕೆ ಕಷ್ಟನೂ ಆಗ್ಬೋದು, ಇರಲಿ, ಅದು ಬರೆಯೋಣ. ಎಂತಹ ಸುಂದರ ಆತ್ಮೀಯ ಸಂವಾದ ಇದು. ಹಳೆಯ ಇಬ್ಬರು ಸ್ನೇಹಿತರು ಒಳಗೂಡಿದಾಗ ಹೊರಹೊಮ್ಮೋ ಮಾತುಗಳಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಪರಂಪರೆಯನ್ನು ನಮ್ಮ ಮುಂದೆ ತೆರೆದುಕೊಡುತ್ತೆ. ಒಂದು ಪರಂಪರೆಗೆ ಅದು ಸಾಕ್ಷಿ ಆಗುತ್ತೆ. ನೀವು ಬದುಕಿನಲ್ಲಿ ಅನುಭವಿಸಿದಂತಹ ಎಲ್ಲ ಯಾತನೆಗಳನ್ನು, ಸುಖಗಳನ್ನು ಮತ್ತು ಸಂಗೀತ ಲೋಕದಲ್ಲಿ ಮಾಡಿದಂಥ ಕ್ರಾಂತಿಗಳನ್ನು ಈ ದಿನ ವೇದಿಕೆ ಮೇಲೆ ಮೆಲುಕು ಹಾಕಿದ್ದೀರಾ. ಆ ಮೆಲುಕಿಗೆ ಧನ್ಯವಾದ. ನಿಡಸಾಲೆ ಸರ್ ಅವರು ದೀರ್ಘವಾದ ಪ್ರಶ್ನೆಗಳಲ್ಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ ಸರ್. ನಿಮ್ಮಿಂದ ಏನ್ ಆಗ್ಬೇಕು ಅನ್ನೋದನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಸರ್ ನಿಡಸಾಲೆ ಸರ್ ಅವರು. ಆ ನಿರೀಕ್ಷೆಗೆ ನೀವು ನಮಗೆ ಉತ್ತರವಾಗಿ ಮುಂದಿನ ದಿನ ಪ್ರಜ್ವಲಿಸುವ ನಾಯಕರಾಗಬೇಕು ರಾಜಕೀಯ ರಂಗದಲ್ಲಿ. ಇದು ನಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ಹಿರಿಯ ಆಶೀರ್ವಾದ. ಓಕೆ, ನಮ್ಮ ಬಗ್ಗೆ ಉದ್ಯಮಶೀಲತಾ ತರಬೇತುದಾರರಾಗಿ MSME ಸೆಕ್ಟರ್ನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಓಡಾಡಿಕೊಂಡು ಎಲ್ಲರನ್ನು ಉದ್ಯಮಗಳನ್ನು ಮಾಡ್ತೀವಿ. ಇದಕ್ಕೆ ಕಾರಣ ಏನಂತಂದ್ರೆ ಕೋವಿಡ್ ಟೈಮ್ನಲ್ಲಿ ಜನ ತುಂಬಾ ಕಷ್ಟ ಪಡ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಅವ್ರ ಕಲಾವಿದರಿಗೆ ಶೂಟಿಂಗ್ ಇರ್ಲಿಲ್ಲ, ರಂಗಭೂಮಿಯವರೆಗೂ ಒಂದು ಕಾರ್ಯಗಳಿರ್ಲಿಲ್ಲ. ಬಹಳ ಕಷ್ಟಪಡುವಂತ ಸಮಯದಲ್ಲಿ ನಾನು ಪ್ರತಿದಿನ 30,000 ಜನರಿಗೆ ಬಿಸಿ ಊಟ ಕೊಡುವಂತ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ 2 ವರ್ಷ ಕಾಲ. ಆಮೇಲೆ 2,78,00,000 ಕಿಟ್ಗಳನ್ನ ನಾನು ಹಂಚಿದೆ. ಜೊತೆಗೆ ಆಕ್ಸಿಜನ್ ಬೆಡ್ ಕೊಡಿಸಿ ಇಮಿಡಿಯೇಟ್ ಆಗಿ ಜೀವ ಉಳಿಸುವಂತ ಕೋವಿಡ್ ವಾರಿಯರ್ ಆಗಿ ಸೇವೆ ಮಾಡಿದ್ದಕ್ಕೆ ಅಮೆರಿಕನ್ ನನಗೆ ಇಂಟರ್ನ್ಯಾಷನಲ್ ಗ್ರೇಟ್ ವಾರಿಯರ್ ಹ್ಯುಮ್ಯಾನಿಟಿ ಅವಾರ್ಡ್ ಲಭಿಸಿದೆ. ಇಲ್ಲಿವರೆಗೂ
15 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಈ ವರ್ಷ ಪದ್ಮಶ್ರೀ ಪ್ರಶಸ್ತಿಗೆ ರಾಷ್ಟ್ರಪತಿ ನನ್ನ ಹೆಸರು ನಾಮಿನೇಷನ್ ಆಗಿದೆ. ಆರ್ಮಿ ಸ್ಕೂಲಲ್ಲಿ ನಾನು 2009 ಅಲ್ಲಿ ಶಿಕ್ಷಕನಾಗಿ ಸೇವೆ ಮಾಡುವಾಗ ನನಗೆ ಗೌರವ ಡಾಕ್ಟರೇಟ್ ಬಂತು. ಯಾಕಂತಂದ್ರೆ ಒಂದು ಸತ್ಯ ಅಂತೇಳಿ ಒಂದು ಗ್ರಂಥ ಬರೆದಿದ್ದೀನಿ. ಅದು ಈಗ ತೆಲುಗು, ತಮಿಳು, ಇಂಗ್ಲಿಷ್, ಮರಾಠಿ 4 ಭಾಷೆ ಟ್ರಾನ್ಸ್ಲೇಟ್ ಆಗ್ತಿದೆ. ಕನ್ನಡ 3ನೇ ಎಡಿಷನ್ ಪ್ರಿಂಟ್ ಆಗ್ತಿದೆ. ಇನ್ನು ಸಾಕಷ್ಟು ಅನುಭವಗಳಿಗಾದ್ರೆ ಈ ರಂಗಭೂಮಿ ಅಥವಾ ಈ ಒಂದು ಕಲಾಕ್ಷೇತ್ರದಲ್ಲಿ ನಾನು ಹೇಗೆ ಬಂದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಪ್ರಶ್ನೆ ಕೇಳೋದಕ್ಕೆ ಬಂದೆ. ನಾನು 1978, 79 ಅಂತ ಹೇಳ್ತಾ ಇದ್ರು. 82 ಇಸ್ವಿನಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಇವರ ಆರ್ಕೆಸ್ಟ್ರಾ ಧಾರವಾಡ ಬೆಳಗಾವಿ ಜಿಲ್ಲೆ ಸೌದತ್ತಿಗೆ ಒಂದು ಆರ್ಕೆಸ್ಟ್ರಾ ಬಂದಿತ್ತು ಇವ್ರದ್ದು. ನಾವೆಲ್ಲ ನೋಡಕ್ ಹೋದ್ವಿ, ಬಟ್ ಟಿಕೆಟ್ ಸಿಗ್ಲಿಲ್ಲ. ಎಲ್ಲ ಒಂದ್ ಕಡೆ ಮೂಲೆ ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ನಿಂತ್ಕೊಂಡು ನೋಡ್ತಾ ಇದ್ದೆ, ಮಳೆ ಬರ್ತಾ ಇತ್ತು, ಅದ್ರಲ್ಲಿ ಇವ್ರ ಆರ್ಕೆಸ್ಟ್ರಾ ನಡೀತಾ ಇತ್ತು. ಅಣ್ಣನ ಆರ್ಕೆಸ್ಟ್ರಾ ಸೂಪರ್ ಆಗಿ ನಡೀತಾ ಇತ್ತು. ಅದನ್ನ ನೋಡಿ ನಾನು ಅವತ್ತೇ ತೀರ್ಮಾನ, ನಾನು ಒಬ್ಬ ಕಲಾವಿದನಾಗ್ಬೇಕು ಅಂತೇಳಿ ಇವ್ರು ನೋಡಿ ಇವ್ರು ನಮಗೆ ಸ್ಫೂರ್ತಿ ಆದ್ರು ಅವತ್ತು. ಹಾಗೆ ಆರ್ಕೆಸ್ಟ್ರಾಗಳಲ್ಲಿ ನಾನು ಕೀಬೋರ್ಡ್ ಮಾಸ್ಟರ್ ಅಂತೇಳಿ ಮಹಾತ್ಮರು ಹೇಳಿದ ಹಾಗೆ ಅಮೃತತ್ವದ ಕಣಜ ನೀವು ಆಗಿದ್ದೀರಿ. ಇದಕ್ಕೆ ಕಾರಣ ಏನು, ಎಲ್ಲಿಂದ ಬಂತು, ಮತ್ತು ನಿಮ್ಮ ತಂದೆ ತಾಯಿಗಳ ಆ ಒಂದು ಅಜ್ಜ ಅಮ್ಮನ ಆ ಶಕ್ತಿ, ಅವರ ಆ ಒಂದು ಆಶೀರ್ವಾದ ನಿಮ್ಮ ತಲೆ ಮೇಲೆ ಅದೊಂದು ಆಶೀರ್ವಾದವಾಗಿ ಈ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆಯೋ, ಅಥವಾ ಈ ದೈವಿಕ ಶಕ್ತಿ ನಿಮ್ಮ ನಡೆಸ್ತಾ ಇದೆಯೋ, ಅದಕ್ಕೆ ನನಗೊಂದಿಷ್ಟು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ನೀವು ಶೇರ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನೀವು ಹೇಳಿದ ವಿಷಯದಲ್ಲಿ ಎರಡನ್ನು ನಾನು ಒಪ್ಪೋದು ಇಲ್ಲ. ನಾನು ಅದನ್ನ ಬಗ್ಗೆ ಮಾಡಿ, ಒಂದು ದೈವಿಕ ಶಕ್ತಿ, ಮತ್ತೊಂದು ಆಧ್ಯಾತ್ಮ. ಇವೆರಡನ್ನು ನಾನು ನಂಬಿದವನೇ ಇಲ್ಲ. ನಾನು ನಂಬಿರೋದು ನನ್ನ ಶಿವನ, ನನ್ನ ಕೆಲಸ, ಅದೇ ದೈವ. ಹಾಗಾಗಿ ನಾವು ನಮ್ಮ ಹಿರಿಯರನ್ನು ನೆನೆಸ್ಕೊಳ್ಳೇಬೇಕಾದ್ರೆ ನಮ್ಮ ತಾತ ಅವರು ಹಿಂದೆ ಮೈಸೂರು ಮಹಾದೇವಯ್ಯ ಅನ್ನೋ ಹೆಸರಿನಲ್ಲಿ ಬಹಳ ಫೇಮಸ್ ಇದ್ದರು. ಅವರು ಬ್ಯಾಂಡ್ ಮಾಸ್ಟರ್ ಆಗಿದ್ದರು. ಅವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ವಾದ್ಯಗಾರರಾಗಿದ್ದರು. ಅವರಿಂದ ಬಂದಂಥ ಬಳುವಳಿ ಅವರು 1918ರಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡಿ. ನಮ್ಮ ತಂದೆಯವರು ಆಕಾಶವಾಣಿ ಕಲಾವಿದರಾಗಿದ್ದರು. ಅವರು ಒಳ್ಳೆಯ ಕ್ಲಾರಿನೆಟ್, ಅವರೇ ನಮಗೆ ಸಂಗೀತ ಕಲಿಸ್ಕೊಟ್ಟರು. ನಮಗೆ ಪಾಶ್ಚಾತ್ಯ ಸಂಗೀತವನ್ನು ಬರೆಯೋದು ಓದೋದನ್ನು ಕಲಿಸ್ಕೊಂಡು ನನ್ನ ತಂದೆ. ಜೊತೆಗೆ ಅದನ್ನು ಹೆಚ್ಚು ನನಗೆ ಬಿಡದೆ, ನಾನು ಸ್ವಲ್ಪ ತುಂಟ ಕಾಲದಲ್ಲಿ ನಮ್ಮ ಅಣ್ಣ ತಲೆ ಮೇಲೆ ಹೊಡೆದು ಅವನೊಂದಷ್ಟು ಹೇಳ್ಕೊಡ್ತಿದ್ದ. ನೀನಿದ್ದಾಗ ಎಂಥ ವಿಚಿತ್ರ ಅಂದರೆ, ನಾನು ಕ್ಲಾರಿನೆಟ್ ಬಾರಿಸ್ತಿದ್ದೆ, ಅವನು ಟ್ರಂಪೆಟ್ ಬಾರಿಸ್ತಿದ್ದ. ನಮ್ಮಣ್ಣ ಆಗಲ್ಲ, ನೀನು ಟ್ರಂಪೆಟ್ ಬಾರಿಸ್ತಿದ್ದ. ನನಗೆ ನನ್ನ ತಂದೆ ನಮ್ಮಣ್ಣ ಇನ್ನೂ ಒಂದು ರೀತಿ ಗುರುಗಳು. ದೈವಿಕ ಶಕ್ತಿ ಮತ್ತು ಏನು ಹೇಳಿದ್ರಲ್ಲ ಮಲ್ಲವರು, ಖಂಡಿತವಾಗ್ಲೂ ಸತ್ಯ. ನಾವೆಲ್ಲ ಶ್ರಮದ ಭಕ್ತಿಯಲ್ಲೇ ಬೆಳೆದವರು. ಅದಕ್ಕೆ ಒಂದು ಸಣ್ಣ ಸೇಯಿಂಗ್ ಇದೆ ಉರ್ದುನಲ್ಲಿ, ಖುದಿ ಕೋ ಕರ್ ಬುಲಂದ್ ಇತ್ನಾ ಕೆ ಹರ್ ತಕ್ದೀರ್ ಸೆ ಪಹಲೆ ಕೆ ಖುದಾ ಬಂದೆ ಸೆ ಖುದ್ ಪೂಛಾ ಕೆ ಬತಾ ತೇರಿ ರಜಾ ಕ್ಯಾ ಹೈ. ಅಂದರೆ ನೀ ಮಾಡೋ ಕೆಲಸವನ್ನು, ಈ ಶ್ರಮವನ್ನು ನ್ಯಾಯವಾಗಿ ಮಾಡಿಬಿಟ್ರೆ ಬೇರೆ ಬಂದು ನಿನ್ನ ಪಕ್ಕದಲ್ಲಿ ನಿಂತ್ಕೋತಾನಂತೆ. ಅಣ್ಣ ನಿನ್ಗೆ ಏನು ನಿಂತ್ಕೊಂಡೋಗ್ಬೇಕಪ್ಪ ಹೇಳಿ, ನಾನಿದ್ದೀನಿ. ಅದನ್ನೇ ಒಂದು ಹಾಡಿನಲ್ಲಿ ನಾನು ಒಂದು ಲೈನಲ್ಲಿ ಹೇಳಿದ್ದೆ, ತನುಮನದಿಂದಲೇ ಮುಗಿಸುವ ಕಾರ್ಯ, ತನುಮನದಿಂದಲೇ ಮುಗಿಸುವ ಕಾರ್ಯ, ಮುಗಿಸಿದೊಡೆ ಶಿವ ನಿನ್ನೆಡೆ ಬರುವ, ಬಂದೊಡೆ ನಿನ್ನನೆ ನನ್ನೊಡೆಯ ಎಂದು, ಬಂದೊಡೆ ನಿನ್ನನೆ ನನ್ನೊಡೆಯ ಎಂದು ಕರ ಜೋಡಿಸಿ ಶಿವ ಕೇಳುತ್ತಲಿರುವ ನಮ್ಮ ನಾಡಿನ ಜನರೇ, ನೆನಪಿಡುವ ನುಡಿಯ ಕೇಳಿ, ದುಡಿಯಲೇಬೇಕು ಇಲ್ಲ ಮಡಿಯಲೇಬೇಕು. ಗುರು ಮಲ್ಲು ಜೋಡಿ ಅಂದರೆ 70ರ ದಶಕದಲ್ಲಿ ಗಾಡಿಗಳನ್ನು ಕಟ್ಕೊಂಡು ಜನ ಬರ್ತೀವಿ ನಾವು. ಕಿಲಾಡಿ ಜೋಡಿ ತುಂಬ ವರ್ಷಗಳ ಕಾಲ ಗುರು ಮಲ್ಲು ಅಂತಿದ್ದೆ. ನನಗೆ ಒಂದು ರೀತಿ ನಾನೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತ ಗುರುನೂ. ಯಾಕಂದರೆ ನನ್ನನ್ನು ಒಂದು ವಾದ್ಯಗಾರನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ ಜೊತೆಯಲ್ಲಿ ಇಟ್ಕೊಂಡು, ಅದು ಸಂದರ್ಭವೂ ಇರ್ಬೋದು. ಈಗ ಹೇಳಿದ್ರು ಅವ್ರ ಮಾತಲ್ಲಿ, ಒಬ್ಬ ಕೀಬೋರ್ಡ್ ಪ್ಲೇಯರ್ ಕೈ ಕೊಟ್ಬಿಟ್ಟ, ನೀನು 15 ದಿನದಲ್ಲಿ ಕಲ್ತೇನೆ. ಅದಕ್ಕೂ ಇವರೇ ಪೂರಕ, ಇವರೇ ಕಾರಣ. ಇವ್ರು ಹೇಳದೆ ಹೋಗಿದ್ರೆ, ಅದು ಯಾರೋ ಕೈ ಕೊಡದೆ ಹೋಗಿದ್ರೆ ನಾನು ಒಂದು ಕೀಬೋರ್ಡ್ ನುಡ್ಸೋಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗೆ ಆ ಸಂದರ್ಭಗಳು, ಯಾರು ಗಿಟಾರಿಸ್ಟ್ ಇಲ್ಲ, ಡ್ರಮ್ಮರ್ ಇಲ್ಲ, ಡ್ರಮ್ಮರು ಆ ಲೈಲ ಓಲ ಇಲ್ಲ, ಹಾಗೆ ಡ್ರಮ್ ಎಲ್ಲ ನುಡ್ಸ್ಕೊಂಡು ಭಾಳ ವಿಶೇಷವಾಗಿ ಮಾಡಿದರು. ಐ ಆಲ್ವೇಸ್ ರಿಮೆಂಬರ್. ನಾನು ಇವತ್ತು ತುಂಬ
ಈ ದಿನದ ಈ ಒಂದು ಹುಟ್ಟು ಜನ್ಮದಿನದ ಸಂದರ್ಭದಲ್ಲಿ ಗುರು ನಮ್ಮ ಜೊತೆ ಬಂದಿದ್ದು, ನಾನು ಇದಾದ್ಮೇಲೆ ಇವ್ರು ಕರ್ಕೊಂಡೋಗಿ ಇವ್ರ ಜೊತೆ ಒಂದು 2 ಪೆಗ್ ಹಾಕ್ಬೇಕು, ಅಲ್ಲೇ ನನಗೆ ಸಮಾಧಾನ. ಓಪನ್ ಆಗಿ ಹೇಳ್ತೀನಿ, ಪೆಗ್ ಹಾಕೋ ವಿಷಯದಲ್ಲಿ ಎಲ್ಲೋ ತೆಗೀರಿ. ಯಾರ ಮುಂದೆ ಮೋದಿ ಬರಲಿ, ನಮ್ಮ ಸಿದ್ದರಾಮಣ್ಣ ಎಲ್ಲ ಅವ್ರ ಮುಂದೆನೂ ಆಗ್ತೀನಿ. ಕಾರಣ ಏನಂದರೆ ಅದು ಒಂದು ಕಲಾವಿದರಿಗೆ ಒಂದು ಸ್ಫೂರ್ತಿ ಅದು. ಸೊ ಹಾಗಾಗಿ ಗುರು ಬರಲೇಬೇಕು. ಓಕೆ, ಇನ್ನು ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಸಿನಿಮಾ ಮಾಡಿದ್ದು ಮದನ್ ಪಟೇಲ್ ಸರ್ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಆವಾಗ ನಾನು ಸ್ಕೂಲ್ ಹುಡುಗಿ, ಆ ಕ್ಯಾರೆಕ್ಟ್ರಿಗೆ ಟೀನೇಜ್ ಹುಡುಗಿ ಕ್ಯಾರೆಕ್ಟ್ರೇ ಬೇಕಾಗಿತ್ತು. ಸೊ ಮೊದಲನೇ ಸರಿ ಅವಕಾಶ ಕೊಟ್ಟರು ನನಗೆ. ಅವಾಗ ಏನು ABCD ಗೊತ್ತಾಗ್ತಿರ್ಲಿಲ್ಲ. ಪ್ರತಿ ಒಂದು ಆ್ಯಕ್ಟಿಂಗ್ ಅಲ್ಲಿ ಗೊತ್ತಿದೆ, ನಾನು ಕಪಾಳಕ್ಕೆ ಓಡಿಸ್ಕೊಂಡಿದ್ದೀನಿ ದಯಾಳ್ ಸರ್ ಹತ್ರ. ನೀವು ಎಷ್ಟು ಸಮಾಧಾನ ಮಾಡಿದ್ರೆ. ಚಂದ್ರು ಸರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ದಯಾಳ್ ಸರ್ ಹತ್ರ. ಅಷ್ಟು ಸೀನ್ಗಳು ಮಾಡಕ್ ಆಗ್ತಾ ಇರಲಿಲ್ಲ. ತಾಳ್ಮೆಯಿಂದ ಕೂರಿಸ್ಕೊಂಡು ಮದನ್ ಸರ್ ಆಗ್ಬೋದು, ಎಲ್ಲರೂ ಆಗ್ಬೋದು, ಅವ್ರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ನಂಗೆ ಸಮಾಧಾನದಲ್ಲಿ ಹೇಳಿ ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ನಾನು ತಮಿಳು ಕನ್ನಡದಲ್ಲೆಲ್ಲ ಹೀರೋಯಿನ್ ಆಗಿ ಆಕ್ಟ್ ಮಾಡಿದೆ. ಸೊ ಮೊದಲನೇ ಸರಿ ಅನಿಸಿದಾಗ ಸರ್ ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ. ಆದ್ರೆ ಮಯೂರ್ ಸರ್ ಮತ್ತೆ ಇವರು ಆಕ್ಟ್ ಮಾಡ್ಬೇಕಾದ್ರೆ ಯಾರು ಹೀರೋ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ. ಇವರು ಹೀರೋ, ಅವರು ಮಗನ ಸರ್ ಇವರು ಅಂತ ಕೇಳ್ತಾ ಇದ್ದಾರೆ. ನಾವು ಇನ್ನು ನಾನು ಮಯೂರ್ ಸರ್ನ ನೋಡಿರ್ಲಿಲ್ಲ. ಅವಾಗ ಶೂಟಿಂಗ್ ಸ್ಪಾಟ್ ಬಂದ್ಮೇಲೆ ಅವ್ರನ್ನ ನೋಡಿದ್ದು. ಅಂದ್ರೆ 2 ತಗೋಬಹುದು. ಆದ್ರೆ ಸರ್ ಅವತ್ತು ಹೇಗಿದ್ರು ಈಗ ಹಾಗೆ ಇದ್ದಾರೆ. ಸ್ವಲ್ಪ ಮಯೂರ್ ಸ್ವಲ್ಪ ಚೇಂಜಸ್ ಆಗಿದ್ದಾರೆ. ಬಟ್ ನಾನು ಅವಾಗ ನೋಡಿದ್ದು ಇವಾಗ್ಲೂ ಸೇಮ್. ಏನ್ ಸರ್ ನಿಮ್ ಸೀಕ್ರೆಟ್? ನಿಜ ಹೇಳ ಸುಳ್ಳು ಹೇಳ? ನಿಜಾನೇ ಹೇಳಿ ಸರ್. ನಿಜ ಹೇಳ್ಬೇಕಂದ್ರೆ ನಾನು ಕನಸಿನಲ್ಲೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಬರ್ಲಿ ಚಪ್ಪಾಳೆ. ನಾನಾಯ್ತು, ನನ್ನ ಕೆಲಸ ಆಯಿತು. ಭಾಳ ಜನ ಮದನ್ ಪಟೇಲ್, ನಮಗೆ ಈ ಲಿಬರನ್ಸ್ ಒಂದು ಪ್ರಾಬ್ಲಮ್ ಇದೆ, ಬಾಡಿ ಲ್ಯಾಂಗ್ವೇಜ್. ಈ ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಎಲ್ಲರೂ ಬಹಳ ದುರಾಂಕಾರಿಯವನು ಅಂತ ಅನ್ನಿಸುತ್ತೆ. 2 ನಿಮಿಷ ನನ್ನ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ, ಇಲ್ಲ ತುಂಬ ಒಳ್ಳೆ ವ್ಯಕ್ತಿ ಅಂತೇಳಿ. ಇದು ನನಗಿರೋ ಒಂದು ದೊಡ್ಡ ಪ್ರಾಬ್ಲಮ್. ಸೊ ಹಾಗಾಗಿ ಅದರಲ್ಲಿ ಏನು ವಿಶೇಷತೆ ಇಲ್ಲ. ನೀನು ಹೇಳ್ದೆ, ನೀನು ನೆನೆಸ್ಕೊಂಡು ನೋಡಮ್ಮ. ಫೋನ್ ಮಾಡಿದೆ, ಹಿಂಗೇನು ಸರ್ ನೀವು FBಲೆಲ್ಲ ಇದೆ, ನಾನು ಬರಲ್ಲ ಅಂತ ಪಾಪ ನೀವು ಕೇಳ್ಕೊಂಡು ಬಂದೆ. ಎಷ್ಟೋ ಜನ ನಾವು ಬೆಳೆಸ್ತವ್ರು ನಮಗೆ ಗೊತ್ತಿಲ್ಲದೇ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲದೆ ಈಗ ಕನ್ನಡ ಸಿನಿಮಾ ರಂಗಕ್ಕೆ ಸಿತಾರನ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಇಂಡಿಯನ್ ಪಿಕ್ಚರಲ್ಲಿ ನಾನು ಮಾಡಿಸಿದ್ದೆ, ಹೀರೋಯಿನ್ ಮಾಡಿ. ಅದಾದಮೇಲೆ ಅವಳು ಹಾಲುಂಡ ಕೂತ್ಕೊಂಡು ಹೀರೋಯಿನ್ ಆಗಿದ್ದು. ಹರ್ಷ ಅನ್ನೋ ಒಬ್ಬ ಡ್ಯಾನ್ಸ್ ಮಾಸ್ಟ್ರು. ಇಲ್ಲ ಸರ್, ಫಸ್ಟ್ ಟೈಮ್ ನಾನು ಮಯೂರ್ ಹೀರೋ, ನಾನೇ ಪ್ರೊಡ್ಯೂಸರ್ ಅದಕ್ಕೆ. ಲವ್ ಸ್ಟೋರಿ ಒಂದು ಸಾಂಗ್ ಕೊಡಿ ಸರ್. ಏನಪ್ಪ ನಂಬೋದು ಹೊಸಕಂಬಲ್ಲಿ ಕೊಟ್ಬಿಟ್ರೆ ಅಂತೇಳಿ ಆ ಹಾಡು ಇಟ್ಕೊಂಡು ಅವ್ನು ಬಹುದೊಡ್ಡ ನಿರ್ದೇಶಕ. ಅದು ಓಕೆ ಸರ್, ಓಕೆನಲ್ಲಿ ನಾನೇ ಬೆಡ್ ಎತ್ಕೊಂಡು ಬಂದ್ಬಿಟ್ಟು ಫೈಟ್ ಮಾಡ್ತೀನಿ ಸರ್, ದಯವಿಟ್ಟು ನನ್ನ ಮೇಲೇ ತರ್ತೀನಿ ಸರ್ ಅಂತ ಹೇಳಿದವರು. ಇದೇ ನಮ್ಮ ಫೇಮಸ್ ಫೈಟ್ ಮಾಸ್ಟರು. ಈಗ ಏನು ಇಲ್ಲ ವೆಂಕಟೇಶ್, ಥ್ರಿಲ್ಲರ್ ಮಂಜು, ಗೌರವ ವೆಂಕಟೇಶ್, ಚೀಚಿ ಭಾಳ ಫೇಮಸ್. ರವಿವರ್ಮ, ನಾವೆಲ್ಲ ರವಿ ಅಂತ ಕರಿತಿದ್ದೆ. ರವಿವರ್ಮ ಫಸ್ಟು ನನ್ನ ಸಿನಿಮಾದಲ್ಲಿ ಫೈಟ್ ಮಾಸ್ಟರು. ಓಕೆ ಸರ್, ಓಕೆ. ನಾನು ಮತ್ತು ಇವರು ಹೀರೋಯಿನ್, ಅದು ದೇವರಾಣೆ ಚಿಲ್ಲುವೆ ಅಂತ ಹಾಡಿದ್ದೇನೆ. ಹಾಗೆ ನಾವು ನಿಮಿತ್ತ, ನಾವು ನಾನಾಗಲಿ ಗುರು ಆಗಲಿ, ಗುರು ಮಾಡಿದ್ರು ನಾನು ಬೆಳೆದೆ, ನಾನು ಇನ್ನೊಬ್ಬರು ಮಾಡಿದೆ ಅವ್ರು ಬೆಳೆದ್ರು, ಇದೆಲ್ಲ ಸಂದರ್ಭ ಆಗ್ತಾ ಬಂದಿದೆ. ಆದರೆ ಖುಷಿ ಅನ್ನೋದೇನಿದೆಯಲ್ಲ ನಮಗೆ, ನಾವು ಯಾರಿಂದ ಏನೂ ಬಯಸಿರ್ತಿರಲಿಲ್ಲ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ಅಷ್ಟೇ. ಅದೇ ನಮ್ಮನ್ನು ಇವತ್ತು ಹೆಂಗಾಗಿಟ್ಟಿರೋದಕ್ಕೆ ಬಹಳ ಬಹಳ ಮುಖ್ಯವಾದ ವಿಷಯ. ತಮಾಷೆಗೆ ಹೇಳ್ಬೇಕಂದ್ರೆ 2 ಪ್ಲೇಟ್ ವಿಸ್ಕಿ 2 ಪೀಸ್ ಚಿಕನ್. ಓಕೆನಾ ಸರ್? ನಂದೊಂದು ಪ್ರಶ್ನೆ ಇದೆ ಸರ್. ಸರ್ ಎಲ್ಲಾನು ವಿಚಾರನ ಹೇಳಿದ್ದೀರಾ, ನಿಮ್ಮ ಆಫ್ ಶೇಡ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಕಾಫಿ ಬಗ್ಗೆ ಪ್ಲೀಸ್ ಪ್ಲೀಸ್. ಇಲ್ಲ, ಅದು ಬಹಳ ಮುಖ್ಯ ಸರ್. ನಮ್ಮ ಮನೆಯವರು ನನ್ನ ಅಫ್ಕೋರ್ಸ್ ಅದು ನಾನು ಮರ್ತುಬಿಟ್ಟೆ, ನನ್ನ ಹೆಂಡತಿ ಕಾರಣ. ಎಸ್ ಸರ್. ನಾನು ಇಷ್ಟು ಎಲ್ಲ ರೀತಿಯ ಒಳ್ಳೆ ಅಡುಗೆ ಮಾಡ್ತಾರೆ ನನ್ನ ಹೆಂಡತಿ. ಇಲ್ಲ ಗೊತ್ತಿದೆ, ಸೂಪರ್. ನಾನು ಎಲ್ಲೂ ಎಲ್ಲರೂ ಹೋದವರೇ ನೀವು ತಿನ್ನಪ್ಪ ಪರವಾಗಿಲ್ಲ ಅಂತೇಳಿ ನನ್ನ ಮನೆಯವರು ತುಂಬ ಸಲ ನೆನೆಸ್ಕೊತಾರೆ. ನರಸಿಂಹ ನಮ್ಮ ಮನೆ ಊಟ ಮಾಡಿ. ಸೊ ಅದನ್ನು ನನ್ನನ್ನು ಭಾಳ ಆರೋಗ್ಯಪೂರ್ಣವಾಗಿರ್ತದೆ. ಹಾಗಾಗಿ ನಾನು ರೇಖನಿಗೆ ಈ ವಿಷಯದಲ್ಲಿ ಧನ್ಯವಾದ ಹೇಳ್ತೇನೆ. ಹೆಚ್ಚು ಸಮಯ ಆಗ್ತಿದೆ, ನಾವು ಬೇಗ ಮುಗಿಸ್ಬೇಕು. ನನ್ನೆಲ್ಲ ಗೆಳೆಯರು ಈಗ ನರಸಿಂಹ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಅಂತ.
ಆಮೇಲೆ ನಿರ್ಮಾಪಕರು, ನಿರ್ದೇಶಕರು ಒಂದೊಂದು ಫೀಲ್ಡಲ್ಲೇ ಒಂದು ಕೆಲಸ ಮಾಡ್ಕೊಂಡು ಹೋಗೋದು ಕಷ್ಟ ಆಗಿದೆ. ನನ್ನ ಫೀಲ್ಡಲ್ಲಿ ನಾನು ಒಂದು ಲೆಕ್ಕಕ್ಕೆ ಇವತ್ತು ತಲುಪಿಲ್ಲ. ಈಗ ಚಳವಳಿ ಇರ್ಬೋದು, ಇಲ್ಲ ಸಮಾಜ ಸೇವೆಯಲ್ಲಿ ನಾನು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ನೀವು ಸಕ್ಸಸ್ ಹೇಗೆ ಕಾಣ್ತಾರೆ ಅದ್ರ ಗುಟ್ಟೆ ಅನಿಸ್ತು. ತುಂಬ ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ನಾನು ಯಾವುದೂ ಇದನ್ನು ಸಕ್ಸಸ್ ಕಾಣ್ತೀನಿ ಅಂತ ಮಾಡಲ್ಲ, ಅದು ಮಾಡಬೇಕು ಅಂತ ಮಾಡ್ತೀನಿ. ಭಗವಂತನ ಆಶೀರ್ವಾದ, ನಮ್ಮ ಹಿರಿಯರು ನಡೆಸಾಲೆ ಅಂತವರ ಆಶೀರ್ವಾದ, ಗುರು ಅಂತವರ ಆಶೀರ್ವಾದ. ಗುಟ್ಟು ಗೊತ್ತಾಗಬೇಕಲ್ಲ ಸರ್, ಗುಟ್ಟು ಗೊತ್ತಾಗಲ್ಲ ಯಾವ ಥರ ಕೆಲಸ ಮಾಡ್ತಾರೆ. ಅಲ್ಲ, ನಾನು ರಾತ್ರಿ 1 ಗಂಟೆವರೆಗೂ ಬರೀತೀನಿ. ಅದು ರಾತ್ರಿ ಆದಮೇಲೆ ನಿರಂತರ ಓದೋದು ಬರೆಯೋದು ರಾತ್ರಿ. ಆಮೇಲೆ ನನಗೆ ಪ್ರೋತ್ಸಾಹ ಕೊಡುವಂಥ ನಮ್ಮ ಮಲ್ಲೇಪುರಂ ವೆಂಕಟೇಶ್ವರು ನನಗೆ ಅವರು ಒಂದು ಮಾಡೆಲ್. ಅವರು ನೋಡಿದಾಗೆಲ್ಲ ನನಗೆ ಅನಿಸುತ್ತೆ ಇನ್ನೂ ತುಂಬ ನಾವು ಮಾಡೋದಿದೆ, ಕಲಿಯೋದಿದೆ. ಅದು ನನಗೆ ಕೆಲವರು ಇವರಾಗಲಿ, ಕುಮ್ಮಿಯವರಾಗಲಿ, ನಮ್ಮ ಗುರು ಆಗಲಿ, ಎಲ್ಲ ಯಾರ್ಯಾರು ಅಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಹೀಗೆ ಒಬ್ಬೊಬ್ಬರಿಂದ ಒಂದೊಂದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅದು ಅಷ್ಟೇ ಸಕ್ಸಸ್, ಬೇರೆ ಇನ್ನೇನಿಲ್ಲ. ಭಾಳ ಮುಖ್ಯವಾದ ನಾನು ಯಾರಿಂದನೂ ಏನನ್ನು ಬಯಸ್ತಿ ಕೆಲಸ ಮಾಡ್ತೀನಿ. ಅದೇ ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬೆಂಗಳೂರು ನಗರ ಗೌರವ ಕಾರ್ಯದರ್ಶಿಯಾಗಿ ಹಾಗೂ ಒಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಕಳೆದ 15 ವರ್ಷ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಹಿತ್ಯ ಮತ್ತು ಪುಸ್ತಕಗಳ ಬಗ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ 4 ಕಾದಂಬರಿಗಳನ್ನು ಬರೆದಿದ್ದೀರ. ಈ ಕಥಾ ಸಂಕಲನಗಳಾಗಲಿ, ಕವನ ಸಂಕಲನಗಳಾಗಲಿ, ಬೇರೆ ಪ್ರಕಾರದ ಮಕ್ಕಳ ಸಾಹಿತ್ಯ ಆಗಲಿ, ಈ ಥರದ್ದು ಯಾವುದನ್ನು ಬರೆದಿಲ್ಲ. ಯಾಕೆ ಬರೆದಿಲ್ಲ, ಬರಿಬಾರ್ದು ಅಂತನಾ, ಇಲ್ಲ ಅದ್ರ ಬಗ್ಗೆ ಅನುಭವ ಇಲ್ಲ ಅಂತ? ಹಾಗೇನಿಲ್ಲ, ಅನುಭವ ಇದೆ, ಸಮಯ ಇಲ್ಲ, ಸಮಯದ ಕೊರತೆ. ಸಮಾಜ ಸೇವೆ, ರಾಜಕೀಯ. ನಾವು ಸ್ನೇಹಿತರಾಗಿ ನಿಮ್ಮನ್ನು ನೇರವಾಗಿ ಕೇಳ್ತೀನಿ ಸರ್, ಯಾಕೆಂದ್ರೆ ತಪ್ಪೇನಿಲ್ಲ, ಪ್ರಶ್ನೆ ನೇರವಾಗಿ ಕೇಳಬೇಕಾಗ್ತದೆ. ನಾವು ಆತ್ಮವಚನ ಮಾಡ್ಕೊಂಡು ಕೇಳ್ಬೇಕು. ಸ್ನೇಹಿತರಿಗೆ ಯಾವಾಗೂ ಎದುರುಗಡೆ ಹೊಗಳಬಾರ್ದು, ಹಿಂದ್ಗಡೆ ತೆಗಳ್ಬಾರ್ದು. ಎದುರುಗಡೆ ತೆಗಳ್ಬೇಕು, ಹಿಂದ್ಗಡೆ ಹೊಗಳ್ಬೇಕು. ಇದು ನನ್ನ ಸಂಪ್ರದಾಯ. ದಯವಿಟ್ಟು ನೀವು ಕೇಳಿದ್ದೀರಿ, ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಾನು ಓಪನ್ ಆಗಿ ಹೇಳಿದ್ದೀನಿ, ಸಮಯದ ಅಭಾವ ಇಲ್ಲ. ಎಲ್ಲ ಹೋಗ್ತಾ ಇರ್ತೀವಿ, ಏನೋ ಒಂದು ಕೆಲಸ ಮಾಡಿದೆ, KPCCಯಿಂದ ಫೋನ್ ಬರುತ್ತೆ, ನೀವು ಅರ್ಜೆಂಟಾಗಿ ಹೋಗಿ ಅಲ್ಲಿ. ಈಗ ನೋಡಿ, ನಾಳೆ ಯಾವುದೋ ಬೇರೆ ಕಾರ್ಯಕ್ರಮ ಆಯಿತು, ನಾಡಿದ್ದು ನಾನು ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದೀನಿ. ನಾಳೆ ಓಡಬೇಕಿದ್ರೆ ಇವತ್ತು ನಮ್ಮ AICC ಸೆಕ್ರೆಟರಿ ಫೋನ್, 10:15 ಗಂಟೆಗೆ ಬಂದ್ಬಿಡ್ಬೇಕು, ನೀವು ಸಹಿ ಸಂಗ್ರಹದ ಕಾರ್ಯಕ್ರಮ ಮಾಡಬೇಕು ಅಂತ. ಅದು ಕ್ಯಾನ್ಸಲ್ ಮಾಡಿ ನಾಳೆ ಇದ್ದಿದ್ದನ್ನು ನಾಳೆದಕ್ಕೆ ಹಾಕ್ಕೊಂಡೆ. ಸೊ ಹಿಂಗಾಗತ್ತೆ, ಸಮಯದ ಅಭಾವ. ಏನೋ ಕಷ್ಟ ಬಿದ್ದು ಎಲ್ಲದಕ್ಕೂ ಸಮಯವನ್ನು ಹೊಂದಾಣಿಕೆ ಮಾಡ್ತಾರೆ. ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನನಗೆ ತುಂಬ ಆಸೆ ಇರೋದು, ಮಕ್ಕಳಿಗೆ ಇವತ್ತು ಈ ಮೊಬೈಲಿಂದ ಯಾವ ರೀತಿಯಾಗಿ ಅವರು ಹಾಳಾಗ್ತಿದ್ದಾರೆ, ಇವನ್ ನಾವುಗಳು ಹಾಳಾಗ್ತಿದ್ವಿ ಮೊಬೈಲಿಂದ. ಅದಕ್ಕೆ ಕುರಿತಾಗಿ ಒಂದು ಅಲ್ವಾತು ಅದು ಒಂದು ಸಣ್ಣ ಸಣ್ಣ ಕಥೆಗಳ ಇವತ್ತು ಕಥಾ ಸಂಕಲನ ಬಿಡುಗಡೆ ಆಗಬೇಕಿತ್ತು. ಗುರುಗಳು ನನಗೆ ಬೈದರು, ಎಲ್ಲ ಒಟ್ಟಿಗೆ ಹಾಕೊಂಡು ನೀನು ಮಾಡಬೇಡ, ನೀನು ಬೇರೆ ಸಲ ಮಾಡಿ, ಯಾಕೆ ಮಾಡ್ತೀಯ ಅಂತೇಳಿ. ಅದು ರೆಡಿ ಇದೆ, ಹೆಚ್ಚು ಕಡಿಮೆ 80%. ನೆಕ್ಸ್ಟು ನಂದು 10 ಕಥೆಗಳದ್ದು ಒಂದು ಕಥಾ ಸಂಕಲನ. ನನ್ನ ಒಂದು ಆಸೆ ಮತ್ತು ಸಲಹೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಕಮ್ಮಿ ಮಾಡಿ ಸಾಹಿತ್ಯದ ಒಟ್ಟೆ ನಾವು ಒಲವು ಕೊಟ್ಟರೆ, ನಿಮ್ಮ ಸಾಹಿತ್ಯನ ಸ್ವಲ್ಪ ಹೆಚ್ಚು ಈಜೆ ಹೊರತಂದರೆ ಸಾಹಿತ್ಯ ಮಾತ್ರ ನಮಗೆ ಬಹಳ ಎತ್ತರವಾದ ಒಂದು ಸ್ಥಾನಮಾನ ಮತ್ತು ಗೌರವ, ಪ್ರೀತಿ ಮತ್ತು ಆತ್ಮತೃಪ್ತಿ ಕೊಡುತ್ತೆ ಅಂತ ನನ್ನ ಭಾವನೆ. ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಕೇಳಿ ಸರ್. ನೀವು ಮದನ್ ಮಲ್ಲು ಇಂದ ಡಾಕ್ಟರ್ ಮದನ್ ಪಟೇಲ್ ಹೆಂಗಾಗಿ? ಖಂಡಿತ ಸರ್, ಭಾಳ ಇದೊಂದು ಹೇಳ್ಬಿಟ್ಟು ಈ ಒಂದು ಸಂವಾದವನ್ನು ಮುಕ್ತಾಯಗೊಳಿಸೋಣ. ಸಮಯದ ಅಭಾವ ಇದೆ. ನನ್ನ ಹುಟ್ಟು ನಾಮಧೇಯ ಮಲ್ಲಿಕಾರ್ಜುನ ಸ್ವಾಮಿ. ನಾನು ಸ್ಕೂಲಿಗೆ ಸೇರಿಸಿದ್ದು ಮಲ್ಲಿಕಾರ್ಜುನ ಸ್ವಾಮಿ. ಎಲ್ಲರೂ ಪ್ರೀತಿಯಿಂದ ಮಲ್ಲು 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 ಅಂತ ಕರೆಯೋದು. ನಮ್ಮಣ್ಣ ಮಹಾದೇವ, ಅವನನ್ನು ಆವಾಗ ರಾಜನ್ ನಾಗೇಂದ್ರ ಮತ್ತು ಶಂಕರ್ ಗಣೇಶ್ ಈ ಥರ ಡ್ಯುಯಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾಯಿದ್ರು. ಅವಾಗ ನಮ್ಮ ಅಣ್ಣನ ಹೆಸರನ್ನ ಮದನ್ ಅಂತ ಮಾಡಿ, ನಾನು ಮಲ್ಲು ಮಾಡಿ ಮದನ್ ಮಲ್ಲು ಅಂತ ನಾವು ಸಂಗೀತ ಮಾಡ್ತಿದ್ದೆ. ಸೊ ಎಲ್ಲ ರಾಜಕಾರಣಿಗಳ ಇಲ್ಲಿ ನಿದರ್ಶನ ನಮ್ಮ ಇವರೇ ಕೂತಿದೆ, ನಮ್ಮ ಸ್ಟುಡಿಯೋದಲ್ಲೇ. ಫಸ್ಟು ಅವರು ಎಲೆಕ್ಷನ್ ನಿಂತಾಗ ಕ್ಯಾಸೆಟ್ ಮಾಡಿಕೊಟ್ಟಿದ್ದೆ ನಮ್ಮ ಶಿವರಾಮೇಗೌಡರು, ಯಾವಾಗಲೂ ನೆನೆಸ್ತಾರೆ. ರಾಮಕೃಷ್ಣ ಹೆಗಡೆಯವರ ಧ್ವನಿ ಮುದ್ರಣ ಆಗಲಿ ಹೀಗೆ. ಹಾಗಾಗಿ ರಾಜಕೀಯ ಮತ್ತು ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಜೀವರಾಜ್ ಆಳ್ವ. ಇವತ್ತು ಜೀವರಾಜ್ ಆಳ್ವ ಇದ್ದಿದ್ದರೆ ನಾನು ಎಲ್ಲೋ ಇರ್ತಿದ್ದೆ. ಅನ್ಫಾರ್ಚುನೇಟ್ಲಿ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ರಾಜಕೀಯ ಬಗ್ಗೆ ಕಮ್ಮಿ ಆಗಿದೆ. ಅವರೇ ನನ್ನನ್ನು ರಾಜಕೀಯಕ್ಕೆ ತಂದರು, ಯಾರು ಜೀವರಾಜ್ ಆಳ್ವ. ಸೊ ಆವಾಗ ಏನಾಗೋಯ್ತು, ಮದನ್ ಮಲ್ಲು ಸಂಗೀತ ಅಂತಿತ್ತಲ್ಲ. ಒಂದು ಸಲ ನಾನು ದೆಹಲಿಗೆ ಹೋಗ್ತಿದ್ದೆ. ಭಾಳ ಖ್ಯಾತ ಇವರು ಯಾರು ನ್ಯೂಮರಾಲಜಿಸ್ಟ್ ನೆಹರು ಅಂತ ಕೇಳಿರ್ತೀರ. ನೆಹರು ಈಸ್ ಎ ನ್ಯೂಮರಾಲಜಿಸ್ಟ್.
ಅವ್ರು ನನ್ನ ಪಕ್ಕದಲ್ಲಿ ಕುಳಿತಿದ್ರು. ನಾನು ನೋಡಿದ್ದೆ, ನೀವು ಕಲಾವಿದರ ಅಂತ ಕೇಳಿದ್ರು. ಹ್ಞೂ ಸರ್, ನಿಮ್ಗೆ ಗೊತ್ತಾಯಿತು. ಕೇಳೋದೆ ನಾನು ನೋಡಿದ್ರೆ ಗೊತ್ತಾಗುತ್ತೆ. ಏನು ನಿಮ್ಮ ಹೆಸರು? ಮದನ್ ಮಲ್ಲು ಅಂತ. ನೋ 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 ನೋ, ಸಮಥಿಂಗ್ ರಾಂಗ್ ಇನ್ ಯುವರ್ ನೇಮ್, ಸಮಥಿಂಗ್ ರಾಂಗ್ ಇನ್ ಯುವರ್ ನೇಮ್. ಏನಂತೆ? ಯು ಶುಡ್ ಹ್ಯಾವ್ ಸಮ್ ಫೋರ್ಸ್ ಆಫ್ಟರ್ ಯುವರ್ ಮದನ್. ಮದನ್ ಈಸ್ ಫೋರ್ಸ್, ದ ನೆಕ್ಸ್ಟ್ ಮಲ್ಲು ಈಸ್ ನಾಟ್ ಫೋರ್ಸ್. ಯು ಹ್ಯಾವ್ ಟು ಚೇಂಜ್ ಯುವರ್ ನೇಮ್ ಅಂತೆಲ್ಲ ಅಲ್ಲೇ ಕೂತು ರೈಟಲ್ಲೆಲ್ಲ ಲೆಕ್ಕಾಚಾರ ಹಾಕಿ, ಏನು ನಿಮ್ಮ ಫ್ಯಾಮಿಲಿನ ನನಗೆ ಜಿ ಕೆ ವೆಂಕಟೇಶ್ ಅವರು ಪಟೇಲ ಅಂತ ಕರೆಯೋದು. ಕಾರಣ ಅಂದರೆ ಗುರು ಗೊತ್ತಿದೆ. ಐ ಯೂಸ್ ಟು ಪ್ಲೇ ಆಲ್ ಇನ್ಸ್ಟ್ರೂಮೆಂಟ್. ನಮ್ಮ ವಾದ್ಯದಲ್ಲಿ ಒಂದು ಪಟೇಲ ಕಾಣೋ ಅಂತ. ಆ ಪಟೇಲ ಅನ್ನೋದನ್ನು ಹೇಳಿದೆ. ಅವ್ರಿಗೆ 2-3 ಕೊಟ್ಟೆ. ಈಗ ಮದನ್ ಮೋಹನ್, ಮದನ್ ರಾಜ್ ಹಂಗೆಲ್ಲ ಕೊಟ್ಟೆ, ಚೆನ್ನಾಗಿಲ್ಲ ಅದೆಲ್ಲ. ಈ ಮದನ್ ಪಟೇಲ್ ಅಂತ ಇಟ್ಕೊಳ್ಳಿ ಅಂತ ಬಂದಾದ್ಮೇಲೆ ಸಿನಿಮಾಗೆ ಚೇಂಜ್ ಆಯಿತು ಸರ್. ನೇಮ್ ಚೇಂಜ್ ಆಗಿ ಹೆಚ್ಚು ಕಮ್ಮಿ 20 ವರ್ಷ ಆಗೋಯ್ತು ಗುರು, 20 years. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೇಳಿದ್ದಕ್ಕೆ ಎಲ್ರಿಗೂ ಅರ್ಥ ಆಗಿದೆ. ನಮಸ್ಕಾರ. 2026ಕ್ಕೆ ಒಂದು MLC ಆಗಬೇಕು, ಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆ. ಥ್ಯಾಂಕ್ ಯು. ಮತ್ತು ಇದು ಈ ಫೆಬ್ರವರಿಗೆ ನಮ್ಮೆಲ್ಲ ನಾಯಕರು ಪ್ರಾಮಿಸ್ ಮಾಡಿದ್ದಾರೆ, ನಿಮ್ಮನ್ನು ಚೇರ್ಮನ್ ಮಾಡ್ತೀವಿ ಅಂತ. ಹಿಂದೆನೇ ಮಾಡಬೇಕಾಗಿತ್ತು 18ರ ಸಂದರ್ಭದಲ್ಲಿ. ನಾನು ಹೇಳಿದೆ, ಬೇಡ ಸರ್, ಮಾಡಿದ್ರೆ MLC ಮಾಡಿ, ನಾನು ಕಲಾವಿದರ ಪರವಾಗಿ ಕೆಲಸ ಮಾಡಬೇಕು ಅಂತ. ಅಂದರೆ ಕಲಾರಂಗದಲ್ಲಿ ಬಂದಂಥವರು MLC ಆಗಿರೋರ ಬಗ್ಗೆ ನಾನು ಇಲ್ಲಿ ಮಾತಾಡಿ ಅವ್ರ ಮೇಲೆ ಆರೋಪ ಮಾಡಲ್ಲ. ಯಾರು ಕಲಾವಿದರಿಂದ MLC ಆದವರು ಇಲ್ಲಿವರೆಗೂ ಕಲಾವಿದರಿಗೆ ಏನೇನು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಾಡಿರ್ಬೋದು, ಅದು ನನಗಂತೂ ಗೊತ್ತಿಲ್ಲ. ನಾನು MLC ಆದರೆ ಖಂಡಿತವಾಗಿ ಇಡೀ ಕರ್ನಾಟಕ ಸುತ್ತೇನೆ, ಕಲಾವಿದರ ಕಷ್ಟಗಳಿಗೆ ಭಾಗಿಯಾಗ್ತೀನಿ, ಕಲಾವಿದರ ಮಾಸಾಸನ ಹೆಚ್ಚೆಚ್ಚಿಕೊಡಿಸ್ತೀನಿ, ಕಲಾವಿದರಿಗೆ ಎಲ್ಲೋ ಆಗುತ್ತೆ ಅಲ್ಲಿವರೆಗೂ ನಾನು ಮಾಡ್ತೀನಿ. ಇದೊಂದೇ ನನ್ನ ಆಸೆ. ಥ್ಯಾಂಕ್ ಯು ಸರ್. ನಿಮಗೆ ನಿಮ್ಮ ಹುಟ್ಟುಹಬ್ಬ